ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲಾಗಿ ಔಟ್ಸೈಡ್ದು ಕಬಾಬ್ ಪೌಡರ್ ಯಾವುದನ್ನು ಬಳಸದೆ ಮನೆಯಲ್ಲಿಯೇ ಇರುವಂತಹ ಪದಾರ್ಥಗಳಿಂದ ಒಂದು ಈಸಿಯಾಗಿ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲಾಗಿ ಮಾಡ್ಕೋಬೋದು. ನಾನು ಈ ಕಬಾಬ್ನ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಟೆಂಡರ್ ಚಿಕನ್ ಬರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಚಿಕನ್, ಅಂದರೆ ನಾವೇನು ಕಟ್ ಮಾಡಿಸ್ಕೊಂಬರ್ತೀವಿ ನೋಡಿ ಅದಕ್ಕಿಂತ ಸಾಫ್ಟ್ ಇರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಸಾಂಬಾರ್ ಪೌಡರ್, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ನಂತರ 2 ಸ್ಪೂನಷ್ಟು ಕಸೂರಿ ಮೇಥಿ ಮತ್ತು 1/4 ಸ್ಪೂನಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಭಾಗದಷ್ಟು ಮಾತ್ರ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಸ್ವಲ್ಪ ಹುಳಿಗೆ 2 ಸ್ಪೂನಷ್ಟು ನಿಂಬೆ ಹುಳಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ, ನಿಂಬೆ ರಸವನ್ನು. ನಂತರ 1 ಮೊಟ್ಟೆಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಕೈನಿಂದ ಅದನ್ನು ನೀಟಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೀಟಾಗಿ ಒಂದು ಅರ್ಧದಿಂದ 1 ಗಂಟೆನಾದರೂ ಅದನ್ನು 1 ಅವರ್ ಇಟ್ಕೊಂಡ್ರೂ ಆಗುತ್ತೆ. ತುಂಬ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಳ್ಬೇಕು ನೋಡಿ. ಈಗ ನಾನೊಂದು 40 ಮಿನಿಟ್ಸ್ ಆಗಿದೆ ಕಲಸಿಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಟ್ಬಿಟ್ಟು ಈಗ ಎಣ್ಣೆಯನ್ನು ಇಟ್ಕೋತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ. ಎಣ್ಣೆ ಚೆನ್ನಾಗಿ ಈಗ ನೋಡಿ ಬಾಣಲಿಗೆ ಜಾಸ್ತಿ ಡೀಪ್ ಫ್ರೈ ಮಾಡ್ಕೋಬೇಕಲ್ವ, ಜಾಸ್ತಿ ಎಣ್ಣೆಯನ್ನು ಹಾಕೋಬೇಕು. ನಂತರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನಂತರ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ಚಿಕನ್ ಪೀಸ್ಗಳನ್ನ ಹಾಕಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಮೇಲೆ ಬೇಗ ಕಪ್ಪು ಬಂದುಬಿಡುತ್ತೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಅದರಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಚಿಕನ್ ಪೀಸ್ಗಳನ್ನ ಹಾಕಬೇಕು. ನಂತರ 5 ನಿಮಿಷ ಅದು ರೋಸ್ಟ್ ಆದಮೇಲೆ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು ನೋಡಿ. ಈಗ 5 ನಿಮಿಷ ಆದಮೇಲೆ ನಾನು ನೀಟಾಗಿ ಅದನ್ನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡ್ಕೊಂಡ್ಮೇಲೂ ಅಷ್ಟೇ ನೀಟಾಗಿ ಒಂದು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಆಗ ನೀಟಾಗಿ ಒಳಗೆಲ್ಲ ಚಿಕನ್ ಬೆಂದಿರುತ್ತೆ ಅಂತ ಅಷ್ಟೇ ನೋಡಿ. ಈ ರೀತಿಯಾಗಿ ನಾನೊಂದು 10 ನಿಮಿಷನೇ ಫ್ರೈ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಅಂದರೆ ನಾವು ಎಷ್ಟೊತ್ತು ಹೊರಗಡೆ ಇಟ್ಟರೂ ಸಹ ಕ್ರಿಸ್ಪಿಯಾಗಿ ಇರುತ್ತೆ. ನಾವು ಬೇಗ ಬೇಯಿಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ತುಂಬ ಸಾಫ್ಟ್ ಇರುತ್ತೆ, ಅಂದರೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ನೋಡಿ. ಕ್ರಿಸ್ಪಿಯಾಗಿ ನಾವು ಬೇಯಿಸ್ಕೊಬೇಕು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರೆಲ್ಲ ನಾವು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಮತ್ತು ಯಾವುದೇ ಔಟ್ಸೈಡ್ ಕಬಾಬ್ ಪೌಡರ್ನೂ ಯೂಸ್ ಮಾಡಿಲ್ಲ. ಮನೆಯಿಂದನೇ ನಾವು ಈ ರೀತಿಯಾಗಿ ಕಬಾಬ್ನ, ಅಂದರೆ ಮನೆಯಲ್ಲಿ ಏನೇನು ನಾನು ರೆಗ್ಯುಲರ್ ಪದಾರ್ಥಗಳನ್ನೇ ಅದಕ್ಕೆ ಸೇರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ ಹಾಕ್ಕೊಂಡಿದ್ದೀವಿ ನೋಡಿ, ಅದು ಒಂದು ಸ್ವಲ್ಪ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವೇ ಮಸಾಲ ಪೌಡರ್ನೆಲ್ಲ ಇಲ್ಲಿ ಹಾಕೋತಾ ಇರೋದ್ರಿಂದ ಖಾರ ಎಲ್ಲ ನಾವೇ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ನೀಟಾಗಿ ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಅಚ್ಚ ಖಾರದ ಪುಡಿಯನ್ನು ನೋಡ್ಕೊಂಡು ಹಾಕ್ಕೊಬೇಕು. ನಮ್ಮನೇಲಿ ಸ್ವಲ್ಪ ಖಾರ ಇದೆ, ಅದರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಡಿಮೆ ಖಾರ ಇರೋರು 1.5 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀಟಾಗಿ ಎರಡೂ ಕಡೆಯೂ ಚೆನ್ನಾಗಿ ಒಂದು ಸ್ವಲ್ಪ ಅದು ಕಲರ್ ಬ್ರೌನಿಷ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ಮಕ್ಕಳಿಂದ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಮತ್ತು ಔಟ್ಸೈಡಿಂದ ನಾವು ಯಾವುದೇ ಪೌಡರೂ ಹಾಕಿಲ್ಲ ಅಲ್ವಾ, ಕಬಾಬ್ ಪೌಡರ್ ಅಲ್ಲ, ಅದಕ್ಕೆ ಯಾವುದೇ ಒಂದು ಅಂದರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಆಗಲಿ ಏನೂ ಮಿಕ್ಸ್ ಆಗಿರಲ್ಲ ನೋಡಿ. ಈಸಿಯಾಗಿ ಒಂಥರ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಮನೆಯಲ್ಲೇ ನೀಟಾಗಿ ಈ ರೀತಿಯಾಗಿ ಕಬಾಬ್ನ ಮಾಡ್ಕೊಳ್ಬೋದು. ಮತ್ತು ಕೆಲವೊಮ್ಮೆ ಚಿಕನ್ ಎಲ್ಲ ತಂದುಬಿಡ್ತೀವಿ, ಅಂದರೆ ಕಬಾಬ್ ಪೌಡರ್ ಇರಲ್ಲ ನೋಡಿ. ಆ ಟೈಮಲ್ಲೆಲ್ಲ ಈ ರೀತಿ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಮಕ್ಕಳಿಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ನೋಡಿ ಈ ಥರ ರುಚಿಯಾಗಿ ಕಬಾಬ್ನ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ಮತ್ತು ಮಕ್ಕಳು ಅಷ್ಟೇ ನೋಡಿ, ಈ ರೀತಿಯಾದಂತಹ ಒಂದು ಚಿಕನ್ ಎಲ್ಲ ತಂದುಬಿಟ್ಟು ಮಾಡ್ಕೊಂಡ್ಬಿಟ್ರೆ ಈ ಥರ ಇಟ್ಕೊಂಡ್ಬಿಟ್ಟೆ ತಿಂದುಬಿಡ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ನಾನ್ ವೆಜ್ಗೆ ಅಂತಲೇ ಅಲ್ಲ, ತಿಳಿ ಸಾಂಬಾರೆಲ್ಲ ಮಾಡ್ಕೊಳ್ತೀವಿ ನೋಡಿ, ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.